ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಗೌಡಾಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ಹೇರ್ ಆಯಿಲ್ ಮಾಡಿದ್ದೀನಿ. ನಾರ್ಮಲಿ ಈ ಏಜ್ ಆಗಿರೋರಿಗೆ ಗ್ರೇ ಹೇರ್ ಇರುತ್ತಲ್ವ, ಸೊ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಹೇರ್ ಆಯಿಲ್. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಬಾದಾಮ್ ಮತ್ತು ಆನಿಯನ್ ಪೀಲ್ಸ್. ಇದನ್ನು ಲೋ ಫ್ಲೇಮಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಥರ ಕಪ್ಪಗಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಸ್ವಲ್ಪ ಮೆಂತ್ಯನೂ ಹಾಕ್ಕೊಂಡಿದ್ದೀನಿ. ಸೊ ಮೆಂತ್ಯ ತುಂಬ ಯೂಸ್ಫುಲ್ ಆಗುತ್ತೆ ಹೇರ್ ಆಯಿಲ್ ಮಾಡಿದಾಗ. ನಾರ್ಮಲಿ ಹೇರ್ಗೆ ತುಂಬ ಒಳ್ಳೆಯದು ಮೆಂತ್ಯ, ನಿಮ್ಗೆ ಗೊತ್ತಿರೋ ಪ್ರಕಾರ. ಸೊ ಇದನ್ನು ಫುಲ್ ರೋಸ್ಟ್ ಮಾಡ್ಕೋಬೇಕು. ಫುಲ್ ಡಾರ್ಕ್ ಬ್ಲ್ಯಾಕ್ ಆಗಬೇಕು, ಅಲ್ಲಿವರೆಗೂ ಫುಲ್ ರೋಸ್ಟ್ ಮಾಡ್ಕೋಬೇಕು. ನೋಡ್ಕೊಳ್ಳಿ ನೀವು ನಾನು ಹೇಗೆ ಮಾಡ್ತಾಯಿದ್ದೀನಿ. ಸೊ ಇದನ್ನು ಟೋಟ್ಲಿ ರೋಸ್ಟ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ತಣ್ಣಕ್ಕಾಗೋಕ್ಕೆ ಹೆಂಚು ಮೇಲೆ ಬಿಡಿ. ಸೊ ಅದಾದಮೇಲೆ ನಾನೀಗ ಜಾರ್ ಒಳಗಡೆ ಹಾಕ್ಕೊಂಡು ಫುಲ್ ಫೈನ್ ಪೌಡರ್ ಮಾಡ್ಕೋಬೇಕು. ಫುಲ್ ನೈಸ್ ಪೌಡರ್, ತರಿಯಾಗಿರಬಾರ್ದು, ಫುಲ್ ಫೈನ್ ಪೌಡರ್. ಸೊ ಎಲ್ಲದನ್ನು ಟ್ರಾನ್ಸ್ಫರ್ ಮಾಡಿ ನಾನೀಗ ಪೌಡರ್ ಮಾಡ್ಕೋತಾ ಇದ್ದೀನಿ. ಸೊ ಫೈನ್ ಪೌಡರ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಸೊ ಫೈನ್ ಪೌಡರ್ ಮಾಡ್ಕೊಂಡು ಆದಮೇಲೆ ನೋಡಿ ಫೈನ್ ಪೌಡರ್ ಆದಮೇಲೆ ಈ ಥರ ಕಾಣಿಸುತ್ತೆ. ಸೊ ಫುಲ್ ಫೈನ್ ಪೌಡರ್ ಆಗಿದೆ. ಸೊ ಇದನ್ನು ನಾನು ಗ್ಲಾಸ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೀವು ಅದನ್ನು ಗ್ಲಾಸ್ ಜಾರಾಗಿ ಹಾಕೋಬೋದು, ಸ್ಟೀಲ್ ಜಾರು ಯಾವುದಾದ್ರು ಇರುತ್ತಲ್ವ ಅದಕ್ಕೆ ಹಾಕ್ಕೊಳ್ಳಿ. ಆದರೆ ಪ್ಲಾಸ್ಟಿಕ್ಕಿಗೆ ಮಾತ್ರ ಹಾಕೋಬೇಡಿ, ಬಿಕಾಸ್ ಲಾಂಗ್ ಶೆಲ್ಫ್ ಲೈಫ್ ಬೇಕು ಅಂದರೆ ನಾವು ಪ್ಲಾಸ್ಟಿಕ್ ಹಾಕಿಲ್ಲ ಅಂದರೆ ಒಳ್ಳೆಯದು. ಯಾಕಂದರೆ ನಾವು ತುಂಬ ದಿನ ಉಪಯೋಗಿಸ್ತೀವಲ್ವ, ಅದಕ್ಕೆ. ಸೊ ಈ ಪೌಡ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದಾದಮೇಲೆ ನಾನು ಈಗ ಆಯಿಲ್ ಯೂಸ್ ಮಾಡ್ತೀನಿ. ಹೇರ್ ಆಯಿಲ್, ನೀವು ಕೋಕೋನಟ್ ಆಯಿಲ್, ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಅದನ್ನೇ ಯೂಸ್ ಮಾಡ್ಬೋದು. ನಾನು ಪ್ಯೂರ್ ಕೋಕೋನಟ್ ಆಯಿಲ್, ಮಿಲ್ಲಿಂದ ತರಿಸಿರೋ ಕೋಕೋನಟ್ ಆಯಿಲ್ ಮತ್ತು ಸ್ವಲ್ಪ ಹರಳೆಣ್ಣೆ ಮತ್ತು ಕೋಕೋನಟ್ ಆಯಿಲ್ ಎರಡನ್ನೂ ಮಿಕ್ಸ್ ಮಾಡ್ಕೋತೀನಿ. ಹರಳೆಣ್ಣೆ ಸ್ವಲ್ಪ ಹಾಕ್ಕೋತೀನಿ, ಕೋಕೋನಟ್ ಆಯಿಲ್ ತುಂಬ ಜಾಸ್ತಿ. ಸೊ ಅದೆರಡನ್ನೂ ಮಿಕ್ಸ್ ಮಾಡಿಕೊಂಡು ನಮಗೆ ಹೇರ್ ಆಯಿಲ್ ರೆಡಿ ಆಗುತ್ತೆ. ಸೊ ಇದು ಎಲ್ಲ ಏಜ್ ಅವರು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಮತ್ತೆ ನಿಮಗೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅಲ್ಲಿ ತನಕ ಬಾಯ್.